ಪ್ರೊಟೆಸ್ಟ್ ಇದ್ರು ಕೂಡ ನಿಮ್ಮ ಪರವಾಗಿ ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದ್ರು ಕೂಡ ನಾನು ಕೂಡ ತಯಾರಿ. ಇವತ್ತು ಹುಮನಾಬಾದ್ ಕ್ಷೇತ್ರ, ಹುಮನಾಬಾದ್ ತಾಲೂಕಾ, ಬೀದರ್ ಜಿಲ್ಲೆಯಲ್ಲೇ ಇಷ್ಟೊಂದು ವಿದ್ಯಾರ್ಥಿನಿಯರು ಸೇರಿರ್ತಕ್ಕಂಥದ್ದು ಇದು ಮೊದಲನೇ ಸಲ ಅಂತ. ವಿದ್ಯಾರ್ಥಿನಿಯರಿಗೆ ಪೊಲೀಸರು ಲಾಠಿ ಚಾಟಿ ಹಾಕ್ತಾ ಇದಾರ. ಅವ್ರು ಹೇಳ್ತಾ ಇದಾರ ಕಿತ್ನಾ ಮಾರ್ತೆ ಮಾರೋ ಮುಜೆ, ಕಿತ್ನಾ ಮಾರ್ತೆ ಮುಜೆ ಮಾರೋ. ಇವತ್ತೆಲ್ಲ ನಿಮಗೆ ಗುರ್ತಿದ್ದ ಹಾಗೆ ಈಗೇನು ಯಾವ ರೀತಿ ನಮ್ಮ ದೇಶದಲ್ಲಿ ಈ ಕೆಲಸ ನಡೀತಾ ಇದೆ, ಇದು ಮೊದಲನೇ ಸಲ ಏನಲ್ಲ. ಇವತ್ತ ಪ್ರಧಾನವರು ಮಾಡಿರ್ತಕ್ಕಂಥ ಕಾರ್ಯ ಏನು, ಮೊನ್ನೆ ಕೂಡ ಪ್ರಧಾನಮಂತ್ರಿ ಮನೆ ಹತ್ರ ರಾಹುಲ್ ಗಾಂಧೀಜಿಯವರು ಅನೇಕ ಎಲ್ಲ ವಿಪಕ್ಷದವರು ಅಲ್ಲಿ ಹೋಗಿ ಪ್ರಧಾನಿ ಮನೆ ಹತ್ರ ಪ್ರೊಟೆಸ್ಟ್ ಆಯ್ತು. ನಾನು ಕೂಡ ಸಮಯದಲ್ಲಿ ದಿಲ್ಲಿಯಲ್ಲಿದ್ದೆ. ಆ ಪ್ರೊಟೆಸ್ಟ್ ಹೋಗ್ಬೇಕಂದ್ರೆ ನಮಗೆ 2 ಕಿಲೋಮೀಟರ್ ಹಿಂದ್ಗಡೆ ನಮಗೆ ಬಂಧನ ಮಾಡಿದ್ರು. ಇವತ್ತು ಈ ಹೋರಾಟ ಇವತ್ತೇನು ಪ್ರಾರಂಭ ಆಗಿದೆ, ಇವತ್ತು ಹುಮನಾಬಾದ್ನಿಂದ ಈ ಹೋರಾಟ ದಿಲ್ಲಿವರೆಗೆ ಮುಟ್ಟಬೇಕು. ದಯಮಾಡಿ ಒಂದು 5 ನಿಮಿಷ ಶಾಂತ ರೀತಿಯಾಗಿ ಕೇಳಿ. ಇವತ್ತಿದು ಈ ಒಂದು ವಿದ್ಯಾರ್ಥಿಗಳ ಜೊತೆಯಲ್ಲಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಇವತ್ತಿಡೀ ದೇಶ ವ್ಯಾಪ್ತಿಯಲ್ಲಿ ಯಾವ ರೀತಿ ಇದು ನಡೀತಾ ಇದೆ ತಾವೆಲ್ಲರೂ ಕೂಡ ಗಮನಿಸಿದೆ ಅಂತ ನಾನು ನೋಡಿದ್ದೀನಿ. ಡೆಲ್ಲಿ ಹಿಡ್ಕೊಂಡು ಇಡೀ ದೇಶದಲ್ಲಿ ಬಿಹಾರ್, ಉತ್ತರ ಪ್ರದೇಶ್ ಎಲ್ಲಾ ರಾಜ್ಯಗಳಲ್ಲಿ ತೀವ್ರವಾಗಿರ್ತಕ್ಕಂಥ ಈ ಒಂದು ಸ್ಟ್ರೈಕ್, ಇದು ಯಾವ ರೀತಿ ನಮ್ಮ ವಿದ್ಯಾರ್ಥಿನಿಯರು ಈ ಒಂದು ನೀಟ್ ಏನು ಯಾವ ರೀತಿ ಜನರ ಕೈಗೆ ಸಿಗ್ತು, ಇವತ್ತೆಷ್ಟು ನಮ್ಮ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡಿಕೊಂಡ್ರು ತಮಗೆಲ್ಲ ಗುರ್ತಿದೆ. ಇವತ್ತ ವಿದ್ಯಾರ್ಥಿನಿಯರು ಅವ್ರ ಪರಿಸ್ಥಿತಿ ಏನಿದೆ, ಅವ್ರ ನಿಜವಾಗ್ಲೂ ನೀಟ್ ಎಕ್ಸಾಮ್ ಬಂದಿದೆ, ನಾವೆಲ್ಲ ಒಳ್ಳೆ ರೀತಿಯಿಂದ ಅವರು ತಯಾರಾಗಿ ಶಿಕ್ಷಣ ಅವರು ಎಕ್ಸಾಮ್ ಕೂಡ ನಡೆಯಿದ್ರು, ಅನಿವಾರ್ಯವಾಗಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಎಕ್ಸಾಮ್ ಮುಂದೋಯ್ತು. ಎಕ್ಸಾಮ್ ಮುಂದೆ ಹೋಗಿದ ತಕ್ಷಣ ನಮ್ಮ ಅನೇಕ ವಿದ್ಯಾರ್ಥಿನಿಯರಿಗೆ ಇವತ್ತ ಸುಸೈಡ್ ಮಾಡ್ತಕ್ಕಂಥ ವ್ಯವಸ್ಥೆ ಆಯ್ತು. ಬಂಧುಗಳೇ, ಮೊನ್ನೆ ನಡೆದಂತ ಜಂತರ್ ಮಂತರ್ ಅಲ್ಲಿ ಕೂಡ ಇವತ್ತ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಪೊಲೀಸರು ಆ ವಿದ್ಯಾರ್ಥಿನಿಯರ ಮೇಲೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದಾರ ತಾವು ನೋಡಿ. ನಾನು ಇವತ್ತು ವಿದ್ಯಾರ್ಥಿಯವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ಅವ್ರಿಗೆ ಒಂದು ಸೆಲೆಕ್ಟ್ ಹೊಡಿಬೇಕು ನಾವು. ಕೆಲವು ವಿದ್ಯಾರ್ಥಿನಿಯರಿಗೆ ಪೊಲೀಸರು ಲಾಠಿ ಚಾಟಿ ಹಾಕ್ತಾ ಇದಾರ. ಅವ್ರು ಹೇಳ್ತಾ ಇದಾರ ಕಿತ್ನಾ ಮಾರ್ತೆ ಮಾರೋ ಮುಜೆ, ಕಿತ್ನಾ ಮಾರ್ತೆ ಮುಜೆ ಮಾರೋ. ಆ ಸಮಯದಲ್ಲಿ ಆ ಪೊಲೀಸರೇ ಬೇಡಪ್ಪ ನೀನು ಹೊಡೆ ಸಾಕು ಅಂದ್ರು. ಆ ವಿದ್ಯಾರ್ಥಿ ಧೈರ್ಯ, ಒಂದ್ 4 ಜನ ಪೊಲೀಸರಿದಾರ, ಆ ಲಾಠಿ ಏಟ್ ಕೊಟ್ರು ಕೂಡ ಅವ್ನ ಅದಕ್ಕೂ ಕೂಡ ಹೆದರ್ಕೊಟ್ಟಿಲ್ಲ. ಇವತ್ತು ನಾನು ಹೇಳ್ತಕ್ಕಂಥದ್ದು, ಇವತ್ತೇನು ವಿದ್ಯಾರ್ಥಿಗಳು ಇವತ್ತು ನನಗನ್ಸಿದ ಮಟ್ಟಿಗೆ ಇವತ್ತು ಹುಮನಾಬಾದ್ ಕ್ಷೇತ್ರ, ಹುಮನಾಬಾದ್ ತಾಲೂಕಾ, ಬೀದರ್ ಜಿಲ್ಲೆಯಲ್ಲೇ ಇಷ್ಟೊಂದು ವಿದ್ಯಾರ್ಥಿನಿಯರು ಸೇರಿರ್ತಕ್ಕಂಥದ್ದು ಇದು ಮೊದಲನೇ ಸಲ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅನೇಕ ಬಾರಿ ನಾವೆಲ್ಲ ಹೋರಾಟ ಮಾಡಿದೀವಿ, ಅನೇಕ ಕಾರ್ಯಗಳನ್ನು ನೋಡಿದೀವಿ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಇವತ್ತು ಯಾವ ರೀತಿ ಇವತ್ತು ಸಂದೇಶ ಕೊಡಬೇಕು, ಇವತ್ತು ನಮಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ವಿರುದ್ಧ ಹೋರಾಟ ಮಾಡೋ ಸಲುವಾಗಿ ನೀವೆಲ್ಲರೂ ಕೂಡ ಬೆಳಿಗ್ಗೆ ಅಂದ ಇವತ್ತು ಏನು ಗೋಖಲೆ ಇರ್ಬೋದು, ಭೀಮರಾವ್ ಪಾಟೀಲ್ ಇರ್ಬೋದು, ಟೈಗರ್ ಇರ್ಬೋದು, ಗಾಂಧವ್ರು ಇರ್ಬೋದು, ಇನ್ನು ಅನೇಕ ಜನ ಬುಳ್ಳವ್ರು ಇರ್ಬೋದು, ಇನ್ನು ಅನೇಕ ಜನ ಮುಖಂಡರು, ಮಾಶಾಟಿ, ಇವತ್ತು ಅನೇಕ ಶಿಕ್ಷಣ ಸಂಸ್ಥೆ ಮುಖಂಡರು ಕೂಡ ಇದರಲ್ಲಿ ಸೈನ್ಸ್ ಸ್ಕೂಲ್ ಅವರು ಇವತ್ತು. ಯಾಕಂದ್ರೆ ನಾನು ಎಲ್ಲಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ನಾನು ಇವ್ರದೇ ಹೆಸರು ತಗೊಂಡಿದೆ ಅಂತ ದಯಮಾಡಿ ಬೇಡ. ಇವತ್ತೆಲ್ಲಾ ಶಿಕ್ಷಣ ಸಂಸ್ಥೆಯವರು ಇವತ್ತು ಎರಡು ಸಲುವಾಗಿಂದ ಹೋರಾಟ ನಡೀತಾ ಇದೆ. ಇವತ್ತು ವಿದ್ಯಾರ್ಥಿನಿಯರಿಗೆ ಅನ್ಯಾಯ ಆಗಿದೆ. ಇವತ್ತು ನಿಮ್ ಪರವಾಗಿ ಇಡೀ ದೇಶದಲ್ಲಿ ಹೋರಾಟ ನಡೀತಾ ಇದೆ. ತಾವು ನೋಡಿದ್ರಿ ಇವತ್ತು ನಾನು ಪಾಪ ಅವ್ರು ಹೇಳಿದ್ರು, ಗೋಖಲೆ ಅವರು, ಇದು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಇವತ್ತೇನು ವಿದ್ಯಾರ್ಥಿನಿಯರ ಪರವಾಗಿ ಯಾರಿದ್ರಿ, ಯಾರು ಬೇಕಾದ್ರೂ ಬರ್ಬೋದು, ಯಾರಿಗ್ ಬೇಕಾದ್ರೂ ಮಾತಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದೀವಿ ಅಂತ ಹೇಳಿದ್ರು. ಬಹಳ ಸಂತೋಷ. ಇವತ್ತು ನಮ್ಮ ವಿದ್ಯಾರ್ಥಿನಿಯರು
ಕಷ್ಟದಲ್ಲಿದ್ದಾರ. ಇವತ್ತು ಇಂತ ಒಂದು ಹೋರಾಟ ಇವತ್ತು ಅವ್ರು ನೋಡಿದ್ರಿ. ಇವತ್ತು ಯಾಕೆ ಅವ್ರ ಕೇಂದ್ರ ಸರ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಇವತ್ತೇನು ಶಿಕ್ಷಣ ಸಚಿವರೇನಿದ್ದಾರ ಪ್ರಧಾನರವರು ಯಾಕೆ ರಾಜೀನಾಮೆ ಕೊಡಿಸ್ತಾ ಇಲ್ಲ ಗೊತ್ತಿಲ್ಲ. ಅಲ್ಲಿ ಕೆಳಗಡೆ ಕೆಲಸ ಮಾಡತಕ್ಕಂತ ಅಧಿಕಾರಿಗಳಿಗೆ ನಾವು ಸಸ್ಪೆಂಡ್ ಮಾಡಿದೀವಿ ಅಂತ ಇವತ್ತು ಹೇಳ್ತಾ ಇದಾರ. ನಿನ್ನೆ ರಾತ್ರಿವರೆಗೆ ಕೂತಿ ವಿಡಿಯೋ ರಿಲೀಸ್ ಮಾಡಿ ಇವತ್ತು ಅಲ್ಲಿ ಇರ್ತಕ್ಕಂತ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ನಾವೆಲ್ಲ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಾ ಇದಾರ. ಕೇಳಿ, ಅದರಿಂದ ನಮ್ಮ ವಿದ್ಯಾರ್ಥಿನಿಯರಿಗೆ ಸಮಾಧಾನ ಇಲ್ಲ. ಎಲ್ಲಿವರೆಗೆ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲು ಅಲ್ಲಿವರೆಗೆ ಇದು ಸ್ಟ್ರೈಕ್ ನಿಲ್ಲೋದಿಲ್ಲ ಅಂತ ಇವತ್ತು ವಿದ್ಯಾರ್ಥಿಗಳು ಹೇಳಿದಾರ. ಇವತ್ತು ನಾನು ನೋಡಿದೆ, ತಾವೆಲ್ಲರೂ ಕೂಡ ಇವತ್ತು ತಾವೇನ್ ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಹೋರಾಟ ಇವತ್ತು ದಿಲ್ಲಿವರೆಗೆ ಮುಟ್ಟಬೇಕು. ನಾವು ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ಪರವಾಗಿ, ಇವತ್ತು ಶಿಕ್ಷಣ ಪರವಾಗಿ, ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ, ಇವತ್ತು ಅವ್ರು ಏನ್ ಹೇಳಿದಾರ, ಇವತ್ತ ಮೊದಲನೇದಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತ ಅಧಿಕಾರ ಬರ್ಬೋದು, ಅಧಿಕಾರ ಹೋಗ್ಬೋದು, ಯಾವುದು ಕೂಡ ಶಾಶ್ವತ ಅಲ್ಲ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ವಿದ್ಯೆ ಇವತ್ತೇನ್ ನೀವು ಹೋರಾಟ ಮಾಡ್ತಾ ಇದ್ರಿ ಅದಕ್ಕೆ ಯಶಸ್ವಿ ಸಿಕ್ಕೇ ಸಿಗ್ತದ. ಇವತ್ತು ನಿಮ್ ಹೋರಾಟಕ್ಕೆ ಇಡೀ ದೇಶದ ಜನ ನೋಡ್ತಾ ಇದಾರ. ಇವತ್ತು ಅವ್ರು ನೋಡಿದ್ರಿ, ಇವತ್ತು ಡಿಲ್ಲಿಯಲ್ಲಿ ಆಗಿರ್ತಕ್ಕಂಥ ಘಟನೆ, ಇವತ್ತು ಅದ್ರ ಬಗ್ಗೆ ನಾವು ಯಾಕಂದ್ರ ಸಾಕಷ್ಟು ಜನ ಮಾತಾಡೋರಿದ್ದಾರ. ನಾನು ಒಬ್ಬನೇ ಸಮಯ ಕೂಡ ತಗೊಂಡ್ರ ತಪ್ಪಾಗತ್ತೆ. ಇನ್ನು ಬೇರೆ ಎಲ್ಲ ಸಂಘಟನೆಗಳು, ಎಲ್ಲಾ ಸಂಸ್ಥೆ ಅಧ್ಯಕ್ಷರುಗಳು, ಇನ್ನು ಪ್ರಮುಖರು ಕೂಡ ಮಾತಾಡ್ತಕ್ಕಂಥ ಸಮಯ ಇದೆ. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಿಮ್ಮ ವಿದ್ಯಾರ್ಥಿಗಳ ಪರವಾಗಿ ಏನೇ ಇದ್ರು ಕೂಡ ನಿಮ್ ಜೊತೆಗೆ ಹಗಲಿರು, ಎಂತ ದೊಡ್ಡ ಪ್ರೊಟೆಸ್ಟ್ ಇದ್ರು ಕೂಡ ನಿಮ್ಮ ಪರವಾಗಿ ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದ್ರು ಕೂಡ ನಾನು ಕೂಡ ತಯಾರಿದ್ದೀನಿ. ನಿಮ್ಮ 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 ಜೊತೆಯಾಗಿ ನಾವೆಲ್ಲ, ನಾನು ಅಂತಲ್ಲ, ನಮ್ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಈ ಒಂದು ಇಶ್ಯೂ ಬಂದಾಗ ಇವತ್ತೆಲ್ಲ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಸಂಪೂರ್ಣವಾದಂತ ಬೆಂಬಲ ನಿಮ್ಗೆ ಕೊಡ್ತೀವಿ. ಏನೋ ಸಹಕಾರ ಬಂದ್ರು ಕೂಡ ನಿಮ್ ಜೊತೆಲಿ ನಾವಿದ್ದೀವಿ. ಇವತ್ತೇನ್ ನಿಮ್ ಪ್ರೊಟೆಸ್ಟ್ ಇದೆ, ಇವತ್ತೇನ್ ನಿಮ್ ಹೋರಾಟ ಇದೆ, ಇದು ನ್ಯಾಯಬದ್ಧವಾಗಿದೆ. ನಿಮ್ಗೆ ಸಿಗ್ತಕ್ಕಂಥದ್ದು ನೀವು ಕೇಳ್ತಾ ಇದ್ರಿ ಅಷ್ಟೇ. ಯಾರಿಗೂ ಕೂಡ ಭಿಕ್ಷೆ ಬೇರ್ತಕ್ಕಂಥದ್ದಲ್ಲ. ಇವತ್ತು ನಿಮಗ್ ಬೇಕಾಗಿರ್ತಕ್ಕಂಥದ್ದು ಇವತ್ತು ಯಾವ ರೀತಿ ನಿಮ್ಗ ನಮ್ಮ ಸಂವಿಧಾನದಲ್ಲಿ ಏನು ಇದಿದೆ ಅದ್ರ ಪ್ರಕಾರ ನೀವೆಲ್ಲ ಕೇಳ್ತಾ ಇದ್ರಿ, ನಿಮ್ಗೆ ಸಿಗಬೇಕು. ಇವತ್ತು ಇಲ್ಲಿ ಆಗ್ತಾ ಇದೆ. ಇವತ್ತು ನಮ್ಮ ಪಕ್ಷದ ವತಿಯಿಂದ ಕೂಡ ಕ್ಯಾಂಡಲ್ ಇದು ಸಾಯಂಕಾಲ ಬೀದರ್ನಲ್ಲಿ ಕೂಡ ಇದೆ, ಕ್ಯಾಂಡಲ್ ಮಾರ್ಚ್ ಮಾಡಬೇಕು ಅಂತ ಕೂಡ ಹೇಳಿದಾರ. ಅದ್ರ ಸಲುವಾಗಿ ಇನ್ನೊಂದ್ಸಲ ಈ ಸಂಘಟನೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ವಿದ್ಯಾರ್ಥಿನಿಯರು ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಇದು ನಿಜವಾಗ್ಲೂ ನಿಮ್ ಹಕ್ಕಿದೆ, ನಿಮ್ ಹೋರಾಟ ಇದೆ, ನಿಮ್ ಜೊತೆಲಿ ನಾವೆಲ್ಲರೂ ಕೂಡ ಇರ್ತೀವಿ. ಬರೆಯಲು ವೇದಿಕೆ ಸಿಕ್ಕಿದೆ ಅಂತ ಮಾತಾಡ್ತಕ್ಕಂಥದ್ದಲ್ಲ. ನೀವು ಯಾವಾಗಲೂ ಕೂಡ ನೋಡಿ ಜೊತೆಯಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತಕ್ಕಂಥ ಕಾರ್ಯ ನಾವು ಮಾಡ್ತೀನಿ. ಇವತ್ತು ನನಗೂ ಕೂಡ ಇಲ್ಲಿ ವೇದಿಕೆ ಮುಖಾಂತರ ಮಾತಾಡ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಯ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಕಾರ್ಯ ಯಶಸ್ವಿ ಆಗ್ಲಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಒಳ್ಳೆ ರೀತಿಯ ನಿರ್ಮಾಣ ಆಗ್ಲಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದ್ಗಡೆ ಇದ್ದಾರ, ವೀರಭದ್ರೇಶ್ವರ ಅಗ್ನಿಕುಂಡ ಮುಂದಿದೆ. ನಿಮ್ಮೆಲ್ಲರ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯ ಒಳ್ಳೆಯದಾಗ್ತದಂತ ಆಗ್ಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ನನ್ನ 4 ಮಾತುಗಳಿಗೆ ನಾನು ವಿರಾಮ ಕೊಡ್ತೀನಿ. ಜೈ ಹಿಂದ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.